ಇನ್ನು ಈ ವಿಚಾರದಲ್ಲಿ ಮಾತುಗಳನ್ನ ಬಿಡಿ ಬಿಡಿಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗುವಂತ ವಿಚಾರ ಮಾಡೋಣ ಅದನ್ನ ಆಮೇಲೆ. ಸದ್ಯಕ್ಕೆ ಈಗ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಬಿಜೆಪಿಯೇ ಕಾರಣ ಅಂತಿದ್ದಾರೆ. ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಲು ಬಿಡಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ನಮ್ಮ ಶಾಸಕರ ಪರ ನಿಲ್ತೀವಿ. ನಿಂತ್ಕೊಳ್ಳಿ, ನಿಮ್ಗೆ ಯಾರು ಬಿಡ ಅಂತಾರೆ? ವಾಲ್ಮೀಕಿ ಪೋಸ್ಟರ್ ಹಾಕಿದ್ರೆ ತಪ್ಪೇನು? ಸಿಎಂ ಮತ್ತು ನಮ್ಮ ಮನೆ ಬಳಿಯೂ ಕೂಡ ಬಿಜೆಪಿ ಪೋಸ್ಟರ್ ಹಾಕ್ತಾರೆ. ಆಗ ನಾವು ಪ್ರಶ್ನೆ ಮಾಡ್ತೀವಾ? ಬಿಜೆಪಿಯವರಿಗೆ ನಮ್ಮ ಏಳಿಗೆ ಸಹಿಸಲಾಗ್ತಿಲ್ಲ ಅಂತಿದ್ದಾರೆ. ಕಾಂಗ್ರೆಸ್ ಏಳಿಗೆನ ವೆರಿ ಗುಡ್. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಕೇಳಿಸ್ಕೊಳ್ಳಿ. ಜಗಳಕ್ಕೆ ಬರೋಂಥದ್ದು ಏನಿತ್ತು? ಸೊ ಅದರಿಂದ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ, ಇದಕ್ಕೆ ರೂಪನೇ ಬಿಜೆಪಿಯವರು. ನೋಡ್ರಿ, ನಮ್ಮ ಸರ್ಕಾರ ಮೊದಲನೇ ಬಾರಿಗೆ ಬಳ್ಳಾರಿಲಿ ವಾಲ್ಮೀಕಿ ಪುತ್ಥಳಿನ ಮಾಡ್ತಾ ಇದೆ. ನಮ್ಮ ಶಾಸಕರು ಅದರ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ನಗರದ ಎಲ್ಲಾ ಕಡೆನೂ ಅವರು ವಾಲ್ಮೀಕಿ ಪೋಸ್ಟರ್ನ ಹಾಕಿದ್ದಾರೆ ಇನಾಗ್ರೇಷನ್. ಏನ್ ತಪ್ಪದ್ರಿಂದ ನನ್ನ ಮನೆ ಮುಂದೆನೂ ಬಿಜೆಪಿಯವರು ಬಂದು ಆಗ್ತಾ ಇರ್ತಾರಪ್ಪ. ಬೇಡ ಅನ್ನಕ್ಕಾಗ್ತದ? ಚೀಫ್ ಮಿನಿಸ್ಟರ್ ಮನೆ ಮುಂದೆನೂ ಆಗ್ತಾ ಇರ್ತಾರೆ. ಎಲ್ಲರ ಮನೆ ಮುಂದೆನೂ, ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಆಗ್ತಾ ಇರ್ತಾರೆ. ನಿಮ್ಗೆ ತೊಂದರೆ ಏನು ಅಂತ? ಏನು ತೊಂದರೆ ಆಯ್ತು? ಇಡೀ ಪಾರ್ಟಿ ಸ್ಟ್ಯಾಂಡ್ಸ್ ವಿತ್ ಮೈ MLA. ನಮ್ಮ MLA ಶಾಂತಿ ಕಾಪಾಡಲಿಕ್ಕೆ ಹೋಗಿದ್ದಾರೆ. ನಮ್ಮ ಕಾರ್ಯಕರ್ತನ ಕಳ್ಕೊಂಡಿದ್ದೀವಿ. ಯಾರು ಏನು ಅಂತ ತನಿಖೆಯಿಂದ ಈಚೆ ಬರ್ತದೆ. ಕೂಡಲೇ ಆಲ್ ಪ್ರೈವೇಟ್ ಗನ್ಸ್ನೆಲ್ಲ ಸೀಸ್ ಮಾಡಿದೆ. ಜೊತೆಗೆ ಈ ಗನ್ ಕೊಡೋ ವಿಚಾರದಲ್ಲಿ ಮುಂದಕ್ಕೆ ಏನೇನು ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲದೂ ಕೂಡ ನಾವು ಲಿಸ್ಟ್ ಔಟ್ ಮಾಡ್ತೀವಿ. ಸ್ಟ್ರಿಕ್ಟ್ ನಾರ್ಮ್ಸ್ ಕೊಡ್ಲಿಕ್ಕೂ ಕೂಡ ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಬರಲಿ, ಹೋಮ್ ಮಿನಿಸ್ಟರ್ ಇರಲಿಲ್ಲ ನಿನ್ನೆ ಕ್ಯಾಬಿನೆಟಲ್ಲಿ. ಶಾಸಕರ ಪರಾಗಿ ನೀವು ನಿಲ್ಲಲ್ಲ ಅನ್ನೋದೇ ಸುದ್ದಿ, ನಿಲ್ತೀವಿ ಅನ್ನೋದಾದ್ರೆ ಸುದ್ದಿ ಹೆಂಗಾಗುತ್ತೆ? ಅದು ಆಗಲ್ಲ. ಯಾಕಂದ್ರೆ ನಿಮ್ಮ ಶಾಸಕರ ಪರವಾಗಿ ನೀವು ನಿಲ್ಲೇಬೇಕು. ನಿಲ್ಲದೇ ಇದ್ರೆ ಏನು ಪರಿಸ್ಥಿತಿ? ಈಗ KPC ಅಧ್ಯಕ್ಷರವರು ಈ ವಿಚಾರದಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಟ್ ಯಾಕೆ ಬ್ಯಾನರ್ಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ನೀವು ಹೇಳಲ್ಲ? ಒಂದು ಬ್ಯಾನರ್ ವಿಚಾರದಲ್ಲಿ ಹಿಂಗೆ ಆಗ್ತಾ ಇದೆ ಅಂತಂದಾಗ